ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೈವ ಪ್ರಣೇತಾರಂ ವಂದೇ ಜಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಪಿತಃ ಗುರುಶ್ಚ ಮಧ್ವನಾಮ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋ ಸರ್ವದಾ ಮದ್ವಾಕ್ಯ ಸರಣಿ ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೆ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಃ ವಾದಿರಾಜಗುರುನ್ ಮತ್ತೆ ಹಯಗ್ರೀವ ಪದಾಶ್ರಯಾನ್ ಕಾಮಧೇನು ಯಥಾಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥೋ ಕಲೋ ವಾದಿರಾಜ ಶ್ರೀಪಾದೋ ಅಭೀಷ್ಟದ ಸತಾಂ. ಅತ್ಯಂತ ಪರಮಮಂಗಳಕರವಾಗಿರುವಂತಹ ದಿವಸ. ಕಾರಣ ತಮ್ಮೆಲ್ಲರಿಗೆ ತಿಳಿದಿರುವ ಹಾಗೆ ಸೋದೆ ಮಠದಲ್ಲಿ ಆ ಪರಂಪರೆಯಲ್ಲಿ ಬಂದಿರುವಂತಹ ಅತ್ಯಂತ ಪ್ರಖ್ಯಾತರಾಗಿರುವಂತಹ ವಾದಿರಾಜ ಗುರು ಸಾರ್ವಭೌಮರ ಆರಾಧನೆಯ ಪರಮ ಮಂಗಳಕರವಾಗಿರುವಂತಹ ದಿವಸ. ಅವರ ಆರಾಧನಾ ನಿಮಿತ್ತ ಅವರ ಚರಿತ್ರೆಯ ಎರಡೂ ವಿಷಯಗಳನ್ನ ಇವತ್ತು ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ. 120 ವರ್ಷಗಳ ಕಾಲ ಅಮೋಘವಾಗಿರುವಂತಹ ತುಂಬು ಜೀವನವನ್ನ, ಸಾರ್ಥಕವಾದ ಜೀವನವನ್ನ ಮಧ್ವ ಸಿದ್ಧಾಂತದ ಪ್ರಚಾರಕ್ಕಾಗಿ ಮೀಸಲಾಗಿಟ್ಟಿರುವಂತಹ ಅದ್ವಿತೀಯರಾಗಿರುವಂತಹ ಶಾಪಾನುಗ್ರಹ ಸಮರ್ಥರಾಗಿರುವಂತಹ ಮಹಾಜ್ಞಾನಿವರೆಣ್ಯರು ವಾದಿರಾಜ ಶ್ರೀಪಾದಂಗಳವರು. ಮಧ್ವಾಚಾರ್ಯರ ಸೋದರರಾಗಿರುವಂತಹ ವಿಷ್ಣುತೀರ್ಥರು ಅಂತ ಹೇಳಿ ಬಹಳ ಪ್ರಖ್ಯಾತರಾಗಿರುವಂಥವರು. ಅವರಿಂದ ಬಂದಿರುವಂತಹ ಪರಂಪರೆಯಲ್ಲಿ ಸೋದೆ ಮಠ ಅಂತ ಹೇಳಿ ಇವತ್ತದನ್ನು ಕರೀತಾ ಇದ್ದಾರೆ. ಆ ಸೋದೆ ಮಠದ ಪರಂಪರೆಯಲ್ಲಿ ಬಂದಿರುವಂಥವರು ವಾದಿರಾಜ ಸ್ವಾಮಿಗಳವರು. ಪ್ರಸಂಗಾಭರಣ ತೀರ್ಥ, ಷಡ್ದರ್ಶನ ಷಣ್ಮುಖ, ಸರ್ವಜ್ಞ ಕಲ್ಪ, ಕವಿಕುಲ ತಿಲಕ ಅಂತ ಹೇಳಿ ಅನೇಕವಾಗಿರುವಂತಹ ಬಿರುದಗಳನ್ನ ಪಡೆದಂಥವರು ವಾದಿರಾಜ ಸ್ವಾಮಿಗಳವರು. ಸೋದೆ ಮಠದ ಪರಂಪರೆಯಲ್ಲಿ ಬಂದಿರುವಂತಹ ವಾಗೀಶ ತೀರ್ಥರಿಂದ ಆಶ್ರಮವನ್ನ ಪಡೆದಂಥವರು. ಅವರ ಚರಿತ್ರೆಯಲ್ಲಿ ಅಮೋಘವಾಗಿರುವಂತಹ ಅದ್ವಿತೀಯವಾಗಿರುವಂತಹ ಎರಡು ವಿಷಯಗಳನ್ನ ನಾವು ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಗುರುಗಳ ಆರಾಧನೆ ಮಾಡೋದು ಎರಡು ರೀತಿಯಾಗಿ ಮಾಡಬೇಕಂತೆ. ಮೊದಲನೇದಾಗಿ ನಾವು ನಿತ್ಯದಲ್ಲಿ ಎಲ್ಲ ಕಡೆ ಹೇಳ್ತಿರ್ತಾರೆ ಈ ಶ್ಲೋಕವನ್ನ, ಆಪಾದ ಮೌಳಿ ಪರ್ಯಂತಂ ಗುರುನಾಂ ಆಕೃತಿಂ ಸ್ಮರೇತ್ ಅಂತ ಇದೆ. ಆಕೃತಿ ಅವರ ವಿಶಿಷ್ಟವಾಗಿರುವಂತಹ ರೂಪದ ಧ್ಯಾನವನ್ನ ಮಾಡಬೇಕು. ಅಂತಹ ಜ್ಞಾನಿವರೆಣ್ಯರ ಚಿಂತನೆಯನ್ನ ಮಾಡಬೇಕು, ಅವರ ಚರಿತ್ರೆಯನ್ನ. ಇನ್ನು ಎರಡನೇದಾಗಿ ಆಕೃತಿ, ಅವರು ಬರೆದಿರುವಂತಹ ಕೃತಿಗಳನ್ನ ಅಧ್ಯಯನ ಮಾಡಬೇಕು ಅನ್ನೋದು ನಿಜವಾದ ಆರಾಧನೆಯ ಒಂದು ಸಂದೇಶ. ಉಡುಪಿಯ ಕೃಷ್ಣ ಪರಮಾತ್ಮನ ವಿಶೇಷವಾದ ಸೇವೆಯನ್ನ ಮಾಡಿ ಪರ್ಯಾಯದ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ 2 ವರ್ಷ ಪರ್ಯಂತರವಾಗಿ, ಮೊದಲು 2 ತಿಂಗಳಿತ್ತು, ಅದನ್ನು 2 ವರ್ಷಗಳಿಗೆ ಬದಲಾವಣೆಯನ್ನ ಮಾಡಿ ವಿಶಿಷ್ಟವಾದ ಸ್ಥಾನವನ್ನ ತಂದುಕೊಟ್ಟಿರುವಂಥವರು ವಾದಿರಾಜ ಸ್ವಾಮಿಗಳವರು. ಸೋದೆಯ ಅತ್ಯಂತ ಶ್ರೇಷ್ಠವಾಗಿರುವಂತಹ ಆ ಪರಂಪರೆಯಲ್ಲಿ ಬಂದಿರುವಂಥವರು. ನಮ್ಮ ವಾದಿರಾಜ ಸ್ವಾಮಿಗಳವರ ವಿಶೇಷತೆ ಹಯಗ್ರೀವ ದೇವರನ್ನ ಉಪಾಸನೆ ಮಾಡುವಂಥವರು. ಅವರ ಒಂದು ಚರಿತ್ರೆಯಲ್ಲಿ ನಾವು ಕಾಣುವಂಥದ್ದು, ನಾನೀಗಿನ್ನು ಹೇಳಿದೆ ಶ್ಲೋಕವನ್ನ, ಕಾಮಧೇನು ಯಥಾ ಪೂರ್ವಂ ಸರ್ವಾಭೀಷ್ಟ ಫಲಪ್ರದ. ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಹೋಗಿ ಅವರ ಸೇವೆಯನ್ನ ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನ ಮಾಡುವಂಥವ್ರು. ಇವತ್ತು
ಕಲಿಯುಗದ ಕಾಮಧೇನು ಅಂತ ಪ್ರಖ್ಯಾತರಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳವರ ಕಿಂತ ಮುಂಚೆ ಅಸಂಖ್ಯವಾದ ಪವಾಡಗಳನ್ನ ತೋರಿಸಿ ಸಾತ್ವಿಕವಾದ ಪವಾಡಗಳ ಮೂಲಕ ನಾಸ್ತಿಕ ವರ್ಗವನ್ನ ಮಣಿಸಿದಂತಹ ಶ್ರೇಯಸ್ಸು ಅದು ನಮ್ಮ ವಾದಿರಾಜ ಸ್ವಾಮಿಗಳವರಿಗೆ ಸಲ್ಲುವಂಥದ್ದು. ಸಶರೀರವಾಗಿ ವೃಂದಾವನವನ್ನ ಪ್ರವೇಶ ಮಾಡಿ ಇಡೀ ಜಗತ್ತಿನಲ್ಲೇ ವಿಶೇಷವಾದ ಸ್ಥಾನವನ್ನ ಪಡೆದಂತವರು ವಾದಿರಾಜ ಸ್ವಾಮಿಗಳವರು. ಹಯಗ್ರೀವ ದೇವರ ಉಪಾಸಕರಾಗಿರುವಂತಹ ಇವರು ನಾನೀಗ ಹೇಳದ ಹಾಗೆ ಕಾಮಧೇನು ಯಥಾಪೂರ್ವಂ, ಜೀವನದ ಉದ್ದಕ್ಕೂ ಅವರ ಹತ್ತಿರ ಬಂದಿರುವಂತಹ ಯಾರೇ ಆರ್ತರಾಗಿರಬಹುದು, ಭಕ್ತರಾಗಿರಬಹುದು, ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನ ಮಾಡಿ ಅವರ ಕಷ್ಟ ಪರಂಪರೆಯನ್ನ ಕಳೆದು ಅವರನ್ನ ಉದ್ಧಾರ ಮಾಡಿದಂಥವರು. ವೃಂದಾವನ ಆದ ಮೇಲೂ ಇವತ್ತಿಗೂ ನಾವು ಕಾಣ್ತೀವಿ, ಎಷ್ಟೋ ಜನ ಮಾತಾಡ್ತಾರೆ, ಎಷ್ಟೋ ಜನ ಹೋಗಿ ಬಂದಿದ್ದಾರೆ, ದರ್ಶನ ಮಾಡಿದ್ದಾರೆ, ಮತ್ತೆ ಹೇಳ್ತಾರೆ ವಾದಿರಾಜ ಸ್ವಾಮಿಗಳವ್ರ ಹತ್ರ ಹೋಗಿದ್ವಿ, ಸೋದೆಯಲ್ಲಿ ಸೇವಾ ಮಾಡಿದ್ವಿ, ನಮಗಿಷ್ಟ ಆಗಿದೆ, ಕೆಲಸ ಆಗಿದೆ, ಮಕ್ಕಳಾಗಿದೆ, ಬೇಕಾದಷ್ಟು ಜನ ನಮಗೆ ಸಿಗ್ತಾರೆ. ಅಂತಹ ಮಹಾಮಹಿಮೋಪೇತರಾಗಿರುವಂಥವರು ಇವತ್ತಿನ ಕಥಾನಾಯಕರಾಗಿರುವಂತಹ ವಾದಿರಾಜ ಸ್ವಾಮಿಗಳವರು. ವಾದಿರಾಜ ಸ್ವಾಮಿಗಳವರ ವೈಶಿಷ್ಟ್ಯತೆ ಅಪೂರ್ವವಾಗಿರುವಂಥದ್ದು. ಅವರ ವೈಶಿಷ್ಟ್ಯತೆ ಒಂದು ಸಾತ್ವಿಕವಾದ ಪವಾಡಗಳನ್ನ ಮಾಡಿ ಜನರನ್ನ ಉದ್ಧಾರ ಮಾಡುವಂಥದ್ದು, ಜೊತೆಗೆ ವಿಶೇಷವಾಗಿ ದ್ವೈತ ಸಿದ್ಧಾಂತದ ಪ್ರಮೇಯಗಳನ್ನ ಎಲ್ಲ ಕಡೆ ಪ್ರಚಾರ ಮಾಡಿದಂತಹ ಕೀರ್ತಿ ನಮ್ಮ ವಾದಿರಾಜ ಸ್ವಾಮಿಗಳವರು. ಅವರ ಗ್ರಂಥಗಳ ವೈಶಿಷ್ಟ್ಯತೆ ಅಪೂರ್ವವಾಗಿರುವಂಥದ್ದು. ಆಡುಮುಟ್ಟದ ಸೊಪ್ಪಿಲ್ಲ ಅಂತ ಲೋಕದಲ್ಲಿ ಮಾತಾಡ್ತಾರಲ್ಲ, ಹಾಗೆ ವಾದಿರಾಜ ಸ್ವಾಮಿಗಳು ಹೇಳದೇ ಇರುವಂತಹ ವಿಷಯವೇ ಇಲ್ಲ ಅಂತ ಅನ್ಬೋದು. ಅಷ್ಟರ ಮಟ್ಟಿಗೆ ದ್ವೈತ ವಾಂಗ್ಮಯದಲ್ಲಿ ಅವರ ಸೇವೆ ಅಪೂರ್ವವಾಗಿರುವಂಥದ್ದು. ಕಾವ್ಯದ ಮಾಧುರ್ಯ, ಶಾಸ್ತ್ರದ ಅರ್ಥಗೌರವ ಇವೆರಡನ್ನೂ ನಾವು ಅವರ ಕಾವ್ಯಗಳಲ್ಲಿ ಕಾಣಬಹುದು. ಬಹಳ ಸುಂದರವಾಗಿರುವಂತಹ ವಿದ್ವತ್ ಪ್ರತಿಭೆಯಿಂದ ಕೂಡಿರುವಂಥದ್ದು ಅವರ ಒಂದು ಕೃತಿಗಳು. ಅವರ ಕೃತಿಗಳಲ್ಲಿ ಅಪೂರ್ವವಾಗಿರುವಂತಹ ಕೃತಿಗಳನ್ನ ರಚನೆ ಮಾಡಿಕೊಂಡಿದ್ದಾರೆ. ಗ್ರಂಥಕಾರರಾಗಿ ಅಪೂರ್ವವಾದ ಖ್ಯಾತಿ ಅದು ವಾದಿರಾಜ ಸ್ವಾಮಿಗಳವರು. ಅದರಲ್ಲೂ ಸಂಖ್ಯೆ ಮತ್ತು ಸತ್ವ ಎರಡರಲ್ಲೂ ವಾದಿರಾಜ ಸ್ವಾಮಿಗಳವರದು ಎತ್ತಿದ ಕೈ. ಯುಕ್ತಿ ಮಲ್ಲಿಕೆಯನ್ನ ರಚನೆ ಮಾಡಿಕೊಟ್ಟಿದ್ದಾರೆ. 5379 ಶ್ಲೋಕಗಳಿಂದ ಕೂಡಿರುವಂತಹ ಶ್ರೀಮದಾಚಾರ್ಯರ ಅನುವ್ಯಾಖ್ಯಾನದ ಮೇಲ್ಪಂಕ್ತಿಯಲ್ಲಿ ಬ್ರಹ್ಮಸೂತ್ರ ಭಾಷ್ಯದ ಪ್ರಮೇಯಗಳನ್ನ ಅನೇಕ ತೆರನಿಂದ ಸುಂದರವಾಗಿ ಪ್ರಬಲವಾಗಿ ಯುಕ್ತಿಯಿಂದ ನಿರೂಪಿಸುವಂತಹ ಅವರ ಕೌಶಲ್ಯ ಅತ್ಯದ್ಭುತವಾಗಿರುವಂತಹ ಗ್ರಂಥ. ಆ ಯುಕ್ತಿ ಮಲ್ಲಿಕೆಯನ್ನು ನೋಡಿರೋರಿಗೆ ಗೊತ್ತಾಗುತ್ತೆ ನಾನೀಗ ಹೇಳ್ತಾ ಇರುವಂಥದ್ದು. ಅಂತಹ ಪರಿಣಾಮಕಾರಿಯಾಗಿರುವಂತಹ ಗ್ರಂಥ ಅದು ಯುಕ್ತಿ ಮಲ್ಲಿಕಾ. ನ್ಯಾಯರತ್ನಾವಲಿ ಅಂತ ಬರೆದಿದ್ದಾರೆ. 901 ಶ್ಲೋಕಗಳು. ಹರಿಭಕ್ತಿಲತಾ 394 ಶ್ಲೋಕಗಳು. ಚಕ್ರಮೀಮಾಂಸಾ 76 ಶ್ಲೋಕಗಳು. ಭೂಗೋಳ ನಿರ್ಣಯ ಅಂತ ಬರೆದಿದ್ದಾರೆ 361 ಶ್ಲೋಕಗಳು. ನ್ಯಾಯಸುಧಾ ಗುರುವರ್ಥ ದೀಪಿಕಾ ಬಹಳ ಸುಂದರವಾಗಿರುವಂತಹ ಶ್ರೇಷ್ಠ ದರ್ಜೆಯ ಗ್ರಂಥವಾಗಿರುವಂಥದ್ದು. 6000 ಅದರಲ್ಲಿ ಶ್ಲೋಕಗಳನ್ನು ನಾವು ಕಾಣ್ತಾ ಇದ್ದೀವಿ, ಗ್ರಂಥಗಳನ್ನ. ಹೀಗೆ ಅಪೂರ್ವವಾಗಿರುವಂತಹ ಗ್ರಂಥರಾಶಿಯನ್ನ ಬರೆದುಕೊಟ್ಟಿರುವಂತಹ ವ್ಯಕ್ತಿತ್ವ ವಾದಿರಾಜ ಸ್ವಾಮಿಗಳವರು. ವಾದಿರಾಜರ ಕೃತಿಗಳನ್ನ ನೋಡೋದಾದ್ರೆ ಮಹಾಭಾರತ ಲಕ್ಷಾಲಂಕಾರ ಅಂತ ಬರೆದಿದ್ದಾರೆ. ತಂತ್ರಸಾರ ಟೀಕೆಯನ್ನ ಬರೆದಿದ್ದಾರೆ. ಸನತ್ಸುಧಾತೀಯ ವ್ಯಾಖ್ಯಾನ ಇದೆ. ಪುರುಷ ಸೂಕ್ತಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಟಿಪ್ಪಣಿಗಳನ್ನು ನೋಡೋದಾದ್ರೆ ನ್ಯಾಯಸುಧಾ ಗುರುವರ್ಥ ದೀಪಿಕಾ, ಗೀತಾಭಾಷ್ಯ ಟಿಪ್ಪಣಿ. ಸ್ವತಂತ್ರ ಗ್ರಂಥಗಳನ್ನ ನೋಡೋದಾದ್ರೆ ಯುಕ್ತಿ ಮಲ್ಲಿಕಾ, ನ್ಯಾಯರತ್ನಾವಲಿ, ಚಕ್ರಸ್ತುತಿ, ಸಂಕಲ್ಪ ಪದ್ಧತಿ, ಸದಾಚಾರ ಸ್ಮೃತಿ, ತಾರತಮ್ಯ, ಮುಹೂರ್ತರಾಜ, ಶಕುನಮಾಲ, ನಯ ಸಿದ್ಧಾಂತ ಸಂಗ್ರಹ, ವಾಯುಸ್ತುತಿ ಪುರಶ್ಚರಣ ವಿಧಿ. ರುಕ್ಮಿಣೀಶ ವಿಜಯ ಬಹಳ ಪ್ರಖ್ಯಾತವಾಗಿರುವಂತಹ ಗ್ರಂಥ. ರುಕ್ಮಿಣೀಶ ವಿಜಯವನ್ನ ಅವರು ಬರೆದಿರೋ ರಚನೆ ಮಾಡಿರುವಂತಹ ಶೈಲಿನೂ ಅತ್ಯದ್ಭುತವಾಗಿರುವಂಥದ್ದು. ಸರಸ ಭಾರತಿ ವಿಲಾಸ ಅಂತ ಇದೆ. ತೀರ್ಥ ಪ್ರಬಂಧವನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ತೀರ್ಥಯಾತ್ರೆಯನ್ನ ಹೇಗೆ ಮಾಡಬೇಕು, ಯಾವ್ಯಾವ
ಕ್ಷೇತ್ರಗಳಲ್ಲಿ ನಾವು ಸಂದರ್ಶನ ಮಾಡಬೇಕು. ಆಯಾ ಕ್ಷೇತ್ರಗಳ ಮೂರ್ತಿಗಳ ವರ್ಣನೆಯನ್ನ ಮಾಡಿದ್ದಾರೆ ತೀರ್ಥ ಪ್ರಬಂಧದಲ್ಲಿ. ರಮೇಶ ಸ್ತುತಿ ಇದೆ, ದಶಾವತಾರ ಸ್ತುತಿ ಇದೆ, ಅಷ್ಟಮಹಿಷಿ ಕೃಷ್ಣ ಸ್ತುತಿ ಇದೆ, ರಾಮದಶಕ, ರಾಮಕವಚ, ಅವತಾರತ್ರಯ ಸ್ತೋತ್ರ, ದಶಾವತಾರ ಸ್ತುತಿ, ಹಯವದನಾಷ್ಟಕ, ಪ್ರಾರ್ಥನಾ ದಶಕ, ಹೈಗ್ರೀವ ಸ್ತೋತ್ರ, ಶ್ರೀಶ ಗುಣದರ್ಪಣ, ದುರ್ಗಾಸ್ತವ, ಮಧ್ವಾಷ್ಟಕ, ಒಂದ ಎರಡ 106 ಗ್ರಂಥಗಳನ್ನ ರಚನೆ ಮಾಡಿಕೊಟ್ಟಿರುವಂತಹವರು ನಮ್ಮ ವಾದರಾಜ ಸ್ವಾಮಿಗಳವರು. ಇಷ್ಟಲ್ಲದೆ ಕನ್ನಡದಲ್ಲಿ ಕೃತಿಗಳನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ವೈಕುಂಠ ವರ್ಣನೆ, ಲಕ್ಷ್ಮೀ ಶೋಭಾನ, ಸ್ವಪ್ನಪದ, ಗುಂಡಕ್ರಿಯೆ, ಭ್ರಮರಗೀತೆ, ಕೇಶವನಾಮ, ನೈವೇದ್ಯ ಪ್ರಕರಣ, ಅವತಾರ ತ್ರಯ ಸುವಾಲಿ, 106 ದೇವರ ನಾಮಗಳು, ಯುಗಾಭೋಗಗಳು, ಸುಳಾದಿಗಳು, ಕೃಷ್ಣ ಬಾಲಲೀಲೆ, ಹೀಗೆ ಅಪೂರ್ವವಾಗಿರುವಂತಹ ಗ್ರಂಥ ರಾಶಿಯನ್ನೇ ರಚನೆ ಮಾಡಿಕೊಟ್ಟಿರುವಂಥವರು ನಮ್ಮ ವಾದರಾಜ ಸ್ವಾಮಿಗಳವರು. ಅಂತಹ ವಾದರಾಜ ಸ್ವಾಮಿಗಳವರ ಮಹಾಮಹಿಮೆಯನ್ನ ನಾವು ಇವತ್ತು ಅನುಸಂಧಾನ ಮಾಡಬೇಕು. ವಾದರಾಜ ಸ್ವಾಮಿಗಳವರ ಚರಿತ್ರೆಯಲ್ಲಿ ಮುಖ್ಯವಾಗಿ ಪ್ರಖ್ಯಾತವಾಗಿರುವಂತಹ ಒಂದೆರಡು ಮಹಿಮೆಯನ್ನ ಇವತ್ತು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ವಾದರಾಜ ಸ್ವಾಮಿಗಳು ನಿತ್ಯ ನಿರಂತರವಾಗಿ ಸಂಚಾರವನ್ನು ಮಾಡುವಂಥವ್ರು. ದ್ವೈತ ಸಿದ್ಧಾಂತದ ಪ್ರಮೇಯವನ್ನ ಎಲ್ಲ ಕಡೆ ಪ್ರಚಾರ ಮಾಡುವಂಥವ್ರು. ಒಂದ್ಸಾರಿ ಬಂದಿದ್ದಾರೆ ಒಂದೂರಿಗೆ. ಜಾಗೀರ್ದಾರನ ಮನೆಯಲ್ಲಿ ಮಗಳಿಗೆ ವಿವಾಹೋತ್ಸವವನ್ನು ಮಾಡ್ತಾ ಇದ್ದಾರೆ. ಮದುವೆ ನಡೀತಾ ಇದೆ. ಪುರೋಹಿತರು ಸಪ್ತಪದಿಯನ್ನ ಇನ್ನೇನು ಮಾಡಿಸ್ಬೇಕು, ಅದರಲ್ಲಿ ಮಾಡಿಸ್ಲಿಕ್ಕೆ ತಯಾರಾಗ್ತಾ ಇದ್ದಾರೆ. ಅಷ್ಟೊತ್ತಿಗೆ ವರ ಇದ್ದಾನಲ್ಲ, ಅವನ ರುಮಾಲಿನಲ್ಲಿ ಒಂದು ಹಾವು ಬಂದಿದೆ. ಯಾರಿಗೂ ಕಂಡೇ ಇಲ್ಲ, ಅದು ಕಡಿದು ಬಿಟ್ಟಿದೆ, ಪ್ರಾಣ ಹೋಗಿದೆ. ಎಲ್ಲರಿಗೂ ಆಶ್ಚರ್ಯ. ಇದ್ದಕ್ಕಿದ್ದ ಹಾಗೆ ಹೀಗಾಗ್ಲಿಕ್ಕೆ ಏನ್ ಕಾರಣ? ಎಲ್ಲ ಮಂಗಳ ವಾದ್ಯ ನಿಂತು ಬಿಟ್ಟಿದೆ, ಸಂಗೀತವನ್ನ ನಿಲ್ಸಿದ್ದಾರೆ. ಮದುವೆ ಹೋಗಿ ಹಾಹಾಕಾರ ಎದ್ದಿದೆ ಮದುವೆ ಜಾಗದಲ್ಲಿ. ಆ ಸಂದರ್ಭದಲ್ಲಿ ಅದೇ ದಾರಿಯಲ್ಲಿ ಹೊರಟಂಥವ್ರು ವಾದರಾಜ ಸ್ವಾಮಿಗಳು. ಆ ಜಾಗೀರ್ದಾರ ಬಂದು ಸ್ವಾಮಿಗಳವರ ಹತ್ರ ಪ್ರಾರ್ಥನೆ ಮಾಡ್ತಾನೆ, ನಮ್ಮ ಮನೆಯಲ್ಲಿ ಹೀಗಾಗಿದೆ, ದಯವಿಟ್ಟು ರಕ್ಷಣೆಯನ್ನು ಮಾಡಬೇಕು ಅಂತ ಕೇಳಿಕೊಂಡಾಗ ದಯಾ ಹೃದಯರಾಗಿರುವಂತಹ ವಾದರಾಜ ಸ್ವಾಮಿಗಳವರು ಭಗವಂತನ ಸ್ತೋತ್ರವನ್ನ ಮಾಡ್ತಾರೆ. ಅದು ಹೇಗೆ ಅಂತ ಕೇಳಿದ್ರೆ, ಆ ಮಧುವಣಿಗ ಏನಿದ್ದಾನಲ್ಲ ಅವನನ್ನ ಧರಿಸಿ ವಿಶೇಷವಾಗಿ ಭಗವಂತನ ಪ್ರಾರ್ಥನೆಯನ್ನ ಮಾಡ್ತಾರೆ. ಅದೇ ಇವತ್ತು ಪ್ರಖ್ಯಾತವಾಗಿರುವಂಥದ್ದು ಲಕ್ಷ್ಮೀ ಶೋಭಾನ. ಶೋಭಾನವೆನ್ನೀರೆ ಅಂತ ಪ್ರಾರಂಭವಾಗುವಂಥದ್ದು. ಅಂತಹ ಲಕ್ಷ್ಮೀ ಶೋಭಾನವನ್ನ ರಚನೆ ಮಾಡಿಕೊಟ್ಟು ಅದನ್ನ ಅಲ್ಲಿ ಪಾರಾಯಣ ಮಾಡಿಸ್ತಾರೆ. ಭಗವಂತನ ದಯದಿಂದ, ವಾದರಾಜ ಸ್ವಾಮಿಗಳವರ ಅನುಗ್ರಹದಿಂದ ಅವನು ಪುನಃ ಜೀವಿತನಾಗ್ತಾನೆ, ಬದುಕ್ತಾನೆ. ಅವತ್ತಿನಿಂದ ಪ್ರತೀತಿ ಇದೆ. ಎಲ್ಲಾ ಕಡೆ ವಿವಾಹದಲ್ಲಿ ಸಾಮಾನ್ಯವಾಗಿ ಶೋಭಾನ ಪದವನ್ನ ಹೇಳುವಂಥದ್ದು, ಮಂಗಳವನ್ನುಂಟು ಮಾಡುವಂಥದ್ದು ಅನ್ನೋದು ಭಾರಿ ವಿಶೇಷವಾದದ್ದು ಆ ಲಕ್ಷ್ಮೀ ಶೋಭಾನದ ಪದ್ಯದ ಮಹಾಮಹಿಮೆ. ಇನ್ನೊಂದ್ಸಾರೆ ಮುಂದೆ ಹೋಗ್ತಾರೆ. ಅಲ್ಲೊಬ್ಬ ಜಾಗೀರ್ದಾರ ಇರ್ತಾನೆ. ಅವನಿಗೆ ಬಹಳ ದಿವಸದಿಂದ ಮಕ್ಕಳಾಗಿರೋದಿಲ್ಲ, ಸಂತಾನವಾಗಿರೋದಿಲ್ಲ. ಎಲ್ಲರನ್ನೂ ಕೇಳ್ತಾನೆ, ಇಲ್ಲಪ್ಪ ನಿಂಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದರಲ್ಲೂ ವಾದರಾಜ ಸ್ವಾಮಿಗಳವರ ಹತ್ರ ಬರ್ತಾನೆ. ಬಂದಾಗ ವಾದರಾಜ ಸ್ವಾಮಿಗಳು ಹೇಳ್ತಾರೆ, ಇಲ್ಲಪ್ಪ ನಿನ್ನ ಜೀವನದಲ್ಲಿ ಅಂದ್ರೆ ಈ ಜನ್ಮದಲ್ಲಿ ನಿನಗೆ ಸಂತಾನ ಆಗೋ ಹಾಗಿಲ್ಲ, ಆಗಲ್ಲ. ಹಾಗಾಗಿ ವ್ಯರ್ಥ ಪ್ರಯತ್ನ ಮಾಡಬೇಡ. ಅದರ ಬದಲು ಅದೇ ಸಮಯವನ್ನ ಭಗವಂತನ ಆರಾಧನೆಯನ್ನ ಮಾಡು. ಅದೇ ಹಣವನ್ನ ದೇವ ಬ್ರಾಹ್ಮಣರಿಗೆ ಸಮರ್ಪಣೆ ಮಾಡು. ಅದರ ಬಲದಿಂದ ಮುಂದಿನ ಜನ್ಮದಲ್ಲಾದ್ರೂ ನಿನಗೆ ಒಳ್ಳೆ ಸಂತಾನ ಆಗತ್ತೆ ಅಂತ ಉಪದೇಶವನ್ನ ಮಾಡ್ತಾರೆ. ಇಷ್ಟೆಲ್ಲ ಮಾಡಿ ಸ್ವಲ್ಪ ದಿವಸ ಆದ ಮೇಲೆ ಒಂದು ಊರಿಗೆ ಹೋಗ್ತಾರೆ. ಒಬ್ಬ ವ್ಯಕ್ತಿ ಬರ್ತಾನೆ, ಮಂತ್ರವಾದಿ. ಅವನ ಹತ್ರ ಹೋಗಿ ಕೇಳ್ತಾರೆ, ಇಲ್ಲ ನಂಗೆ ಸಂತಾನ ಆಗಬೇಕು. ಆಯ್ತು, 10,000 ಮೊಹರಗಳನ್ನ ಕೊಡಬೇಕು, ಅಂದ್ರೆ ನಿಂಗೆ ನಾನು ಮಗು ಆಗೋ ಹಾಗೆ ಮಾಡ್ತೀನಿ. ಆಗ್ಲಿ ಅಂತಾನು ಯಾರೋ ಜಾಗೀರ್ದಾರ 10,000 ವರಹಗಳನ್ನು ಕೊಡ್ತಾನೆ. ಅವನು ಅತೀ ಸುಂದರವಾಗಿರುವಂತಹ ಒಂದು ಮಗು ಆಗಲಿ ಅಂತ ಹೇಳಿ ಒಂದು ಹಣ್ಣನ್ನ ಮಂತ್ರಿಸಿ ಕೊಡ್ತಾನೆ. ಇದನ್ನ ನಿನ್ನ ಹೆಂಡತಿಗೆ ಕೊಡು,
ಒಂದು ಮಗು ಆಗತ್ತೆ. ಆಯ್ತು. ಸ್ವಲ್ಪ ದಿವಸ ಆದ್ಮೇಲೆ ಕಾಲಕ್ರಮೇಣ ವಾದರಾಜ ಸ್ವಾಮಿಗಳು ಮತ್ತೆ ಅದೇ ಊರಿಗೆ ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಎಲ್ಲರೂ ಬಂದಿರ್ತಾರೆ, ಈ ಜಾಗೀರ್ದಾರ ಮಾತ್ರ ಬಂದಿರೋದಿಲ್ಲ. ಊರಿನವರಿಗೆ ಕೇಳ್ತಾರೆ, ಯಾಕೆ ಬಂದಿಲ್ಲ ಜಾಗೀರ್ದಾರು? ಇಲ್ಲ, ಮಗು ಆಗಿದೆ ಸ್ವಾಮಿ, ಹಾಗಾಗಿ ಆ ಲಾಲನೆ ಪಾಲನೆಯಲ್ಲಿ ಅವರು ಕಳೀತಾ ಇದ್ದಾರೆ ಸಮಯವನ್ನ, ಹಾಗಾಗಿ ಶ್ರೀಗಳವರ ದರ್ಶನಕ್ಕೆ ಬಂದಿಲ್ಲ. ಹೌದಾ? ಹಾಗಿದ್ರೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ಮಗುವನ್ನ ಕರೆದುಕೊಂಡು ಮಠಕ್ಕೆ ಬರ್ಲಿಕ್ಕೆ ಹೇಳ್ರಿ ಅವರಿಗೆ. ಹೋಗಿ ಹೇಳ್ತಾರೆ. ಇವನಿಗೇನೋ ಮನಸ್ಸಿನಲ್ಲೇ ಆನಂದ, ನೀವು ಆಗಲ್ಲ ಅಂತ ಹೇಳಿದ್ರಿ, ಕೂಸು ನನಗಾಗಿದೆ, ನಾನ್ ತೋರಿಸ್ಬೇಕು ಆ ಕೂಸನ್ನ ಅಂತ ಹೇಳಿ ಹೆಮ್ಮೆಯಿಂದ ಅಹಂಕಾರದಿಂದ ಬರ್ತಾನೆ ಸ್ವಾಮಿಗಳವರ ಹತ್ರ. ಬಂದು ತೋರಿಸ್ತಾನೆ, ನೋಡಿ ಕೂಸ್ ಕರ್ಕೊಂಡ್ ಬಂದಿದ್ದೇನೆ. ಆಗ ವಾದರಾಜ ಸ್ವಾಮಿಗಳವರು ನಿಜವಾದ ರಹಸ್ಯ ಏನು ಅಂತ ತಿಳಿಸ್ತಾರೆ. ಅವರ ಅತ್ಯದ್ಭುತವಾದ ಮಹಾಮಹಿಮೆಯಿಂದ ಆ ಕೂಸನ್ನ ಕರೆದುಕೊಂಡು ಬರ್ತಾನೆ ಆ ಸ್ವಾಮಿಗಳವರ ಹತ್ರ ತೋರಿಸಬೇಕು ಅಂತ. ಆ ಸಮಯದಲ್ಲಿ ಸ್ವಾಮಿಗಳವರು ಪ್ರೋಕ್ಷಣೆಯನ್ನ ಮಾಡ್ತಾರೆ, ನೀರನ್ನ, ಮಂತ್ರಿಸಿರುವಂತಹ ನೀರನ್ನ. ತಕ್ಷಣ ಆ ಮಗು ಹೋಗಿ ಘೋರ ರೂಪವಾಗಿರುವಂತಹ ಒಬ್ಬ ವ್ಯಕ್ತಿ ಪ್ರತ್ಯಕ್ಷ ಆಗ್ತಾನೆ. ಇವನನ್ನ ನೋಡಿ ಮೂರ್ಛಿತನಾಗಿ ಬಿಟ್ಬಿಡ್ತಾನೆ ಜಾಗೀರ್ದಾರ. ಆಗ ವಾದರಾಜ ಸ್ವಾಮಿಗಳು ಮಾತಾಡಿಸ್ತಾರೆ. ಆ ಘೋರ ರೂಪಿಯಾಗಿರುವಂತಹ ಭಯಂಕರವಾಗಿರುವಂತಹ ವ್ಯಕ್ತಿಯನ್ನ, ನೀನ್ ಯಾರು, ಎಲ್ಲಿಂದ ಬಂದಿದ್ದೀಯಾ? ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ, ನಾನು ಮಾಂತ್ರಿಕನ ಅಡಿಯಾಳಾಗಿರುವಂಥವನು, ಇವನಿಗೆ ಮಗುವಾಗಿರು ನೀನು 6 ವರ್ಷ, ಅದಾದ ಮೇಲೆ ಇವರಿಬ್ಬರನ್ನೂ ಸಂಹಾರ ಮಾಡಿ ಅವರ ಆಸ್ತಿ ಪಾಸ್ತಿಯನ್ನೆಲ್ಲ ತೆಗೆದುಕೊಂಡು ಬಾ ಅಂತ ಹೇಳಿ ನನಗೆ ಅಪ್ಪಣೆ ಮಾಡಿದ್ದಾನೆ ಮಂತ್ರವಾದಿ. ಹಾಗಾಗಿ ನನ್ನಂತಹ ಭೂತಗಳು ಅಲ್ಲೆಲ್ಲೆಲ್ಲೆಲ್ಲೇ ಇದ್ದಾವೆ, ಅವರದೆಲ್ಲ ಅದೇ ಕೆಲಸ ಅಂತ ಹೇಳಿದಾಗ ವಾದರಾಜ ಸ್ವಾಮಿಗಳವರ ತಪಸ್ಸಿನ ಶಕ್ತಿ ಎಷ್ಟು ಅಂತ ಅವನು ತಿಳಿದುಕೊಳ್ತಾನೆ. ಕಾಲಿಗೆ ಬೀಳ್ತಾನೆ, ಸ್ವಾಮಿ ನಂದು ಅಪರಾಧ ಆಗಿದೆ, ಜಾಗೀರ್ದಾರ ರಕ್ಷಣೆ ಮಾಡಬೇಕು ಅಂತ ಹೇಳಿದಾಗ ಮಂತ್ರಾಕ್ಷತೆಯನ್ನು ಕೊಟ್ಟು ಅನುಗ್ರಹ ಮಾಡ್ತಾರೆ. ಹೀಗೆ ಮುಂದಾಗೋದನ್ನ ಮುಂಚೆನೇ ನೋಡಿ ತಿಳಿದು ಹೇಳುವಂತಹ ಅತ್ಯಪೂರ್ವವಾಗಿರುವಂತಹ ತ್ರಿಕಾಲಜ್ಞಾನಿಗಳು ವಾದರಾಜ ಸ್ವಾಮಿಗಳು ಅಂತ ನಾವು ಅವರ ಚರಿತ್ರೆಯಲ್ಲಿ ಕಾಣ್ತೀವಿ. ಹೀಗೆ ಸಂಚಾರವನ್ನ ಮಾಡ್ತಾ ಎಲ್ಲ ಕಡೆ ಸಂಚಾರ ಮಾಡ್ತಾ ಒಂದ್ಸಾರಿ ದ್ವಾರಕಾಕ್ಕೆ ಬರ್ತಾರೆ. ದ್ವಾರಕೆಯಲ್ಲಿ ಬಂದಂತಹ ಸಂದರ್ಭದಲ್ಲಿ ತಪಸ್ಸನ್ನ ಮಾಡ್ತಾ ಕೂರ್ತಿರ್ತಾರೆ. ಅಕಸ್ಮಾತ್ ಆಗಿ ವಿಶೇಷವಾಗಿ ಭಗವಂತ ಹಯಗ್ರೀವ ರೂಪದಿಂದ ಅವರ ಹೃದಯದಲ್ಲಿ ಪ್ರಕಾಶ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಉಪಾಸನೆಯನ್ನ ಮಾಡ್ತಾರೆ. ಹಾಗೆಯೇ ಆ ಸಮಯದಲ್ಲಿ ದ್ವಾರಾವತಿಯ ಒಂದು ಗುಹೆಯಲ್ಲಿ ನನ್ನ ಒಂದು ರೂಪ ಹಯಗ್ರೀವ ಸಾಲಿಗ್ರಾಮ ಇದೆ, ಅದನ್ನ ತೆಗೆದುಕೊಂಡು ಬಂದು ಪೂಜೆಯನ್ನ ಮಾಡು ಅಂತ ಹೇಳಿ ಭಗವಂತನ ಆದೇಶ. ಸ್ವಪ್ನ ಆದ ಕೂಡಲೇ ಅವರು ಹೋಗಿ ಆ ಸಾಲಿಗ್ರಾಮವನ್ನು ತೆಗೆದುಕೊಂಡು ಬರ್ತಾರೆ. ತೆಗೆದುಕೊಂಡು ಬಂದು ಪೂಜೆಯನ್ನ ಮಾಡ್ತಾರೆ. ಹೀಗೆ ಅವರ ಮಹಾಮಹಿಮೆ ಅಪೂರ್ವವಾಗಿರುವಂಥದ್ದು. ಇನ್ನು ಮುಂದೆ ಪರಶುರಾಮ ಕ್ಷೇತ್ರ, ಉಡುಪಿಯ ಪ್ರಾಂತ್ಯವನ್ನ ನಾವು ಪರಶುರಾಮ ಕ್ಷೇತ್ರ ಅಂತ ಕರೀತಾರೆ. ಅಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಮೂಡಬಿದರೆ ಅಂತ ಒಂದು ಪ್ರಖ್ಯಾತವಾದ ಪ್ರದೇಶ, ಅಲ್ಲಿಗೆ ಬರ್ತಾರೆ. ಸಹಸ್ರಶಿಲಾ ಸ್ತಂಭಗಳಿಂದ ಕೂಡಿರುವಂತಹ ಅತ್ಯದ್ಭುತವಾದ ಜೈನಾಲಯದ ಬಳಿ ಬರ್ತಾರೆ. ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಎಲ್ಲ ನವರತ್ನಗಳಿಂದ ಮಾಡಿರುವಂತಹ ವಿಗ್ರಹಗಳು. ನೀವು ಬಂದೇ ಹೋಗಬೇಕು ಅಂತ ಅಲ್ಲಿನ ಮುಖ್ಯಸ್ಥ ಪ್ರಾರ್ಥನೆ ಮಾಡ್ತಾನೆ. ಅವರಂತಾರೆ, ಇಲ್ಲಪ್ಪ ನನಗೆ ಬಹಳ ಅವಸರ ಇದೆ, ನಾನು ಮುಂದೆ ಹೋಗ್ಬೇಕು, ಸಂಚಾರ ಮಾಡಬೇಕು, ಇನ್ನೊಂದ್ಸಾರಿ ಬರ್ತೀನಿ. ಇಲ್ಲ, ನೀವು ಬರಲೇಬೇಕು. ಆಯ್ತು ಬರ್ತೀನಿ. ಮತ್ತೆ ನೋಡು, ಒಂದು ನಿಯಮ, ನಾವು ನಿಮ್ಮ ದೇವಸ್ಥಾನಕ್ಕೆ, ನೀವೇನ್ ಜೈನ ದೇವಾಲಯ ಅಂತಿರಲ್ಲ, ಅಲ್ಲಿಗೆ ಬಂದ್ರೆ ನಿಮ್ಮ ದೇವತೆಗಳೆಲ್ಲ ನಮ್ಮ ದೇವರಾಗಿ ಬಿಡ್ತದೆ, ಮತ್ತೆ ನೋಡು ಎಚ್ಚರ ಅಂತಾರೆ. ಅದಕ್ಕೆ ಅವನಂತ ಆಮೇಲೆ ಪಶ್ಚಾತ್ತಾಪ ಪಟ್ರೆ ನನ್ ಗೊತ್ತಿಲ್ಲ ಅಂತ ಹೇಳಿಬಿಡ್ತಾರೆ ಮುಂಚೆನೆ ವಾದರಾಜ ಸ್ವಾಮಿಗಳು. ಇರ್ಲಿ, ಏನ್ ತೊಂದರೆ ಇಲ್ಲ, ಅವಶ್ಯ ಆಗ್ಲಿ ಅಂತ ಹೇಳಿದಾಗ ಕರೆದುಕೊಂಡು ಹೋಗ್ತಾರೆ. ಎಲ್ಲ ತೋರಿಸ್ತಾನೆ. ಎಲ್ಲ ನವರತ್ನಗಳಿಂದ ಮಾಡಿರುವಂತಹ ಎಲ್ಲ ಪ್ರತಿಮೆಗಳು. ಅದರಲ್ಲಿ ಒಂದು ಪಚ್ಚೆ ಕಲ್ಲಿನ ಒಂದು ಮೂರ್ತಿ. ಆ ಮೂರ್ತಿಯನ್ನ ನೋಡಿದಾಗ ಲಕ್ಷಣ ಶಾಸ್ತ್ರಕ್ಕೆ ಯುಕ್ತವಾಗಿರುವಂಥದ್ದು. ಆ ಮೂರ್ತಿಯನ್ನ ನೋಡಿದ ಕೂಡಲೇ ವಿಠ್ಠಲನ ಧ್ಯಾನವನ್ನ ಮಾಡ್ತಾರೆ ವಾದರಾಜ ಸ್ವಾಮಿಗಳು.
ತಕ್ಷಣ ವಿಠ್ಠಲ ಮೂರ್ತಿಯಾಗಿ ಅದು ಪರಿವರ್ತನೆ ಆಗುವಂಥದ್ದು. ಒಂದು ಕೈಯಲ್ಲಿ ಶಂಖವನ್ನ, ಇನ್ನೊಂದು ಕೈಯನ್ನ ಸೊಂಟದ ಮೇಲೆ ಹಿಡ್ಕೊಂಡಿರುವಂತಹ ವಿಠ್ಠಲನ ಆಕಾರ ಆಗಿಬಿಡುತ್ತದೆ. ಅವನಿಗೆ ತೋರಿಸ್ತಾರೆ, ನೋಡು ನಮ್ಮ ದೇವರಾಗಿದೆ. ಅದಕ್ಕೆ ಅವನು ಸಂತೋಷದಿಂದ ಆ ಮೂರ್ತಿಯನ್ನ ಅವರಿಗೆ ಕೊಡ್ತಾನೆ. ಇವತ್ತು ನಾವು ಆ ಪರಂಪರೆಯಲ್ಲಿ ಆ ಮೂರ್ತಿಯನ್ನ ಕಾಣಬಹುದು ಅನ್ನೋದು ಅವರ ಅತ್ಯದ್ಭುತವಾದ ಭಗವಂತನ ಅನುಗ್ರಹವನ್ನ ಪಡೆದಿದ್ದಕ್ಕೆ ಸಾಕ್ಷಿಯಾಗಿರುವಂಥದ್ದು. ಹೀಗೆ ಅಪೂರ್ವವಾಗಿರುವಂತಹ ಮಹಿಮೆಗಳು ಒಂದ ಎರಡ. ಇನ್ನು ಒಂದ್ಸಾರೆ ಸ್ವರ್ಣಕಾರ, ಬಂಗಾರವನ್ನ ಮಾಡುವಂತಹವನು ಮೂರ್ತಿಗಳನ್ನ, ಒಂದು ಗಣಪತಿಯ ಪ್ರತಿಮೆಯನ್ನ ಮಾಡಬೇಕು ಪಂಚಲೋಹದಿಂದ ಅಂತ ಹೇಳಿ ಲೋಹವನ್ನ ಕರಗಿಸಿ ಎರಕದಿಂದ ಹೊಯ್ದು ಅದು ತಯಾರು ಮಾಡ್ಲಿಕ್ಕೆ ಹೊರಟಿರ್ತಾನೆ. ಅಕಸ್ಮಾತ್ ಆಗಿ ಅದು ಕುದುರೆ ಮುಖ ಆಗಿ ಬಿಡ್ತದೆ. ಕುದುರೆ ಮುಖ ಆದಾಗ ಬಹಳಷ್ಟು ಪ್ರಯತ್ನ ಮಾಡ್ತಾನೆ, ಅದನ್ನ ತಿದ್ದಬೇಕು, ಸರಿ ಮಾಡಬೇಕು ಅಂತ. ಏನ್ ಮಾಡಿದ್ರು 3 ದಿವಸ ಆದ್ರೂ ಅದನ್ನ ತಯಾರು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕನಸಿನಲ್ಲಿ ಭಗವಂತ ಬಂದು ಅವನಿಗೆ ಆದೇಶವನ್ನ ಕೊಡ್ತಾನೆ, ನೋಡಪ್ಪ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ರು ಗುರುಗಳು ಬರ್ತಾರೆ, ಅವರಿಗೆ ಬಂದಾಗ ಈ ಮೂರ್ತಿಯನ್ನ ಕೊಟ್ಬಿಡು. ಈ ಕಡೆ ವಾದರಾಜ ಸ್ವಾಮಿಗಳಿಗೆ ಸ್ವಪ್ನ ಆಗತ್ತೆ. ಭಗವಂತ ಬಂದು ಆದೇಶ ಮಾಡ್ತಾನೆ, ನನ್ನ ಸನ್ನಿಧಾನೋಪೇತವಾಗಿರುವಂತಹ ಮೂರ್ತಿ ಇದೆ, ಸುತ್ತಿಗೆಯಿಂದ ಪೂಜಾ ಆಗ್ತಾ ಇದೆ, ಈಗ ದಯಮಾಡಿ ಅದನ್ನು ತಗೊಂಡ್ಬಂದು ಪೂಜಾ ಮಾಡಬೇಕು, ನನ್ನ ಅನುಗ್ರಹ ಆಗತ್ತೆ ನಿನಗೆ ಅಂತ ಹೇಳಿ ವಾದರಾಜ ಸ್ವಾಮಿಗಳಿಗೆ ಭಗವಂತ ಆದೇಶವನ್ನ ನೀಡ್ತಾನೆ. ಈ ಕಡೆ ಯಾವಾಗ ಆದೇಶ ಆಯ್ತೋ ವಾದರಾಜ ಸ್ವಾಮಿಗಳವರು ಬಂದು ಆ ಮೂರ್ತಿಯನ್ನ ಸ್ವೀಕಾರ ಮಾಡಿಕೊಂಡು ಹೋಗ್ತಾರೆ. ವಿಶೇಷವಾಗಿ ಅದರ ಆರಾಧನೆಯನ್ನ ಮಾಡುತ್ತಾರೆ. ಇವತ್ತು ಆ ಮೂರ್ತಿಯನ್ನ ನಾವು ಅವರ ಮಠದಲ್ಲಿ, ಸೋದೆ ಮಠದಲ್ಲಿ ಕಾಣಬಹುದು. ಹೀಗೆ ಹಯಗ್ರೀವ ದೇವರ ವಿಶೇಷವಾದ ಅನುಗ್ರಹವನ್ನ ಪಡೆದಂತವರು ವಾದರಾಜ ಸ್ವಾಮಿಗಳು. ಯಾವಾಗ ಇವರ ಕೀರ್ತಿ ಹೆಚ್ಚು ಹೆಚ್ಚು ಜಗತ್ ಪ್ರಸಿದ್ಧವಾಗ್ತಾ ಹೋಯ್ತೋ ಆ ಸಂದರ್ಭದಲ್ಲಿ ಇವರನ್ನ ಕಂಡು ಮತ್ಸರ ಪಡುವಂಥವರು ಬಹಳ ಆಗಿದ್ದಾರೆ. ಯಾವಾಗ ಇವರು ಪ್ರಖ್ಯಾತಿ ಬಂತೋ ಇವರಿಗೆ ಏನಾದ್ರೂ ತೊಂದರೆಯನ್ನ ಮಾಡಬೇಕಲ್ಲ ಅಂತ ಹೇಳಿ ಉಪಾಯವನ್ನ ಮಾಡ್ತಾ ಇದ್ರು. ಒಂದ್ ದಿವಸ ನಿತ್ಯದಲ್ಲಿ ವಾದರಾಜ ಸ್ವಾಮಿಗಳು ಮಡ್ಡಿಯನ್ನ, ಹಯಗ್ರೀವ ಅಂತ ಕರೀತಾರೆ, ಪ್ರಖ್ಯಾತವಾಗಿರುವಂಥದ್ದು, ಎಲ್ರಿಗೆ ತಿಳಿದಿರುವಂಥದ್ದು. ಭಗವಂತನನ್ನ ಸ್ಮರಣೆ ಮಾಡ್ತಾ ತಲೆಯ ಮೇಲೆ ಅದನ್ನ ಹೊತ್ತು ಆ ದಶಾವತಾರ ಸ್ತುತಿಯನ್ನ, ತಾವು ಮಾಡಿರುವಂತಹ ದಶಾವತಾರ ಸ್ತುತಿಯನ್ನ ಸ್ತೋತ್ರ ಮಾಡುವಂತಹ ಸಂದರ್ಭದಲ್ಲಿ ಭಗವಂತ ಹಯಗ್ರೀವ ರೂಪದಿಂದ ಬಂದು ಬಾಗಿಲ ಹಾಕೊಂಡು ಭಗವಂತನಿಗೆ ಸಮರ್ಪಣೆಯನ್ನ ಮಾಡುವಂಥವರು. ಚಿನ್ನದ ಹರಿವಾಣದಲ್ಲಿ ಭಗವಂತ ಬಂದು ಅದನ್ನು ಸ್ವೀಕಾರ ಮಾಡ್ತಾ ಇದ್ದ. ನಿತ್ಯದಲ್ಲಿ ಸ್ವಲ್ಪ ಬಿಡ್ತಿದ್ದ, ಅದನ್ನು ಪ್ರಸಾದ ಅಂತ ಸ್ವೀಕಾರವನ್ನ ಮಾಡ್ತಾ ಇದ್ರು. ಇದು ಮತ್ಸರಗಳಿಗೆ ಅವಕಾಶ ಆಯ್ತು. ಏನಾದ್ರೂ ಮಾಡಿ ಇವರ ಹೆಸರನ್ನ ಕೆಡಿಸಬೇಕು, ನಿತ್ಯದಲ್ಲಿ ಮಾಡೋ ಹಾಗೆ ಮಾಡಬೇಕು. ಒಂದ್ ದಿವಸ ಯೋಚನೆ ಮಾಡಿದ್ರು, ಏನಾದ್ರೂ ಮಾಡಿ ಇವರಿಗೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಅವ್ರೇನು ಮಾಡಿದ್ರು, ಚಿಕ್ಕ ನೈವೇದ್ಯ ಅಡಿಗೆ ಮಾಡ್ತಾರಲ್ಲ ಅವನನ್ನ ಹಣದಿಂದ ವಶಪಡಿಸಿಕೊಂಡು ಭಕ್ಷ್ಯಕ್ಕೆ ವಿಷವನ್ನ ಹಾಕಿದ್ದಾರೆ. ಇವತ್ ಹೆಂಗ್ ತಿಂತಾರೆ ನಾವು ನೋಡೋಣ. ವಿಷವನ್ನ ತಿಂತಾರೋ ಅಥವಾ ಹೇಗೆ, ತಾವೇ ತಿಂದು ಭಗವಂತ ತಿಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅನ್ನುವಂತಹ ಭ್ರಮೆಯಲ್ಲಿ ದೊಡ್ಡವರನ್ನ ಯಾವತ್ತೂ ಪರೀಕ್ಷೆ ಮಾಡಬಾರದು. ಅದಕ್ಕೆ ಉದಾಹರಣೆ ಇದು. ಈ ಸಂದರ್ಭದಲ್ಲಿ ಪ್ರತಿನಿತ್ಯದಂತೆ ಪೂಜೆಯನ್ನ ಮಾಡಿದ್ರು. ಮಾಡಿದ ಮೇಲೆ ಯಥಾ ಪ್ರಕಾರವಾಗಿ ಮಡ್ಡಿಯನ್ನ ತಲೆ ಮೇಲೆ ಇಟ್ಟುಕೊಂಡು ದಶಾವತಾರ ಸ್ತುತಿಯನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ದಂಬೋಲಿ ತಿಷ್ಣನಖ ಸಂವೇದಿತೇಂದ್ರ ರಿಪು ಕುಂಭೀಂದ್ರ ಪಾಹಿ ಕೃಪಯಾ ಸ್ತಂಭಾರ್ಭಕಾಸಹನ ಡಿಂಬಾಯ ದತ್ತವರ ಗಂಭೀರ ನಾದ ಧ್ರುಹರೇ ಅಂಬೋಧಿ ಜಾನುಸರಣಂಬೋಜ ಭೂಪವನ ಕುಂಭೀಂದ್ರ ಶೇಷ ಖಗರಾಟ್ ಕುಂಭೀಂದ್ರ ಕೃತ್ತಿಧರ ಜಂಬಾರಿ ಷಣ್ಮುಖ ಮುಖಾಂಬೋರುಹಾಭಿನುತಮಾ ಗ್ರೀವಾಸ್ಯ ವಾಹತನು ದೇವಾಂಡ ಜಾದಿತ ಶಭಾವಾಭಿರಾಮಚರಿತಂ ಭಾವಾದಿ ಭವ್ಯ ಶುಭ ಧೀವಾದಿ ರಾಜಯತಿ ಭುವಾಗ್ನಿಲಾಸ ನಿಲಯಂ ಶ್ರೀವಾಗದೀಶ ಮುಖ ದೇವಾಪಿ ನಮ್ಯ ಹರಿ ಸೇವಾರ್ಚನೇಶು ಭಟತಾ
ಮಾವಾಸ ಇವ ಭವಿತಾವಾಗ್ಭವೇತ ಸುರವಾಸ ಲೋಕನಿಕರೇ. ಭಕ್ತಿಯಿಂದ ಭಗವಂತನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಭಗವಂತ ವಿಷಪ್ರಧಾನ ಆಗಿರುವಂಥದ್ದು ಸರ್ವಾಂತರ್ಯಾಮಿ ಭಗವಂತ, ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂಥವನು. ಪ್ರತಿನಿತ್ಯ ಇವರು ಸ್ವೀಕಾರ ಮಾಡಲಿ ಅಂತ ಸ್ವಲ್ಪ ಉಳಿಸ್ತಿದ್ದ, ಇವತ್ತೇನು ಉಳಿಸ್ತೇ ಇಲ್ಲ. ಆ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರು, ಸ್ವಾಮಿ ನಿತ್ಯದಲ್ಲಿ ಉಳಿಸುವಂಥವನು ಇವತ್ತು ಯಾಕೆ ಉಳಿಸೇ ಇಲ್ಲಲ್ಲ? ಇಲ್ಲ, ಅದರಲ್ಲಿ ವಿಷವನ್ನ ಹಾಕಿದ್ದಾರೆ. ಯಾರ್ಯಾರು ವಿಷ ಹಾಕಿದ್ದಾರಲ್ಲ ಅವರು ಯಮಪಟ್ಟಣವನ್ನ ತಡ್ತಾರೆ, ಯೋಚನೆ ಮಾಡಬೇಡ ಅಂತ ಹೇಳಿ ಭಗವಂತ ಅನುಗ್ರಹವನ್ನು ಮಾಡಿದ್ದಾನೆ. ಇದರ ಕಥೆಯ ನೆನಪಿಗೋಸ್ಕರವಾಗಿ ಕಂಠದಲ್ಲಿ ಆ ಭಾಗ ಪ್ರತಿಮೆಯಲ್ಲಿ ನಾವು ಕಾಣಬಹುದು, ಹಸಿರು ಬಣ್ಣವನ್ನ. ಇದರ ಸೂಚನೆಗೋಸ್ಕರವಾಗಿ ಭಗವಂತನಿಗೆ ಯಾವ ದೋಷಗಳು ಇಲ್ಲ, ಸಚ್ಚಿದಾನಂದ ಮೂರ್ತಿಯಾಗಿರುವಂಥವನು ಭಗವಂತ. ಹೀಗೆ ಅವರು ಆ ಪರಿಹಾರವನ್ನ ಮಾಡಿರುವಂಥದ್ದು. ಸ್ವಕರ್ಮ ಭ್ರಷ್ಟರಾಗಿರುವಂತಹ ಎಷ್ಟೋ ಜನ ಇದ್ದಾರೆ, ಅವರನ್ನೆಲ್ಲ ಶುದ್ಧಿ ಮಾಡಿ ಮಟ್ಟು ಅನ್ನುವಂತಹ ಗ್ರಾಮ, ಅಲ್ಲಿ ಅವರಿಂದ ವಿಶೇಷವಾಗಿ ಸ್ವೀಕಾರ ಮಾಡು ವೃತ್ತಾಂಕ ಅಂತ ಕರೀತಾರೆ, ಬೀಜ, ವೃತ್ತಾಂಕದ ಬೀಜ ಅಂತ ಕರೀತಾರೆ, ಅಥವಾ ಗುಳ್ಳ ಅಂತ ಕರೀತಾರೆ ಸಾಮಾನ್ಯವಾದ ಭಾಷೆಯಲ್ಲಿ. ಅದನ್ನ ಸ್ವೀಕಾರ ಮಾಡಿ ನನಗೆ ಸಮರ್ಪಣೆಯನ್ನ ಮಾಡು ಅಂತ ಹೇಳಿ ಭಗವಂತನ ಆದೇಶ. ವಿಷವನ್ನ ಕೊಟ್ಟುವಂಥವ್ರು ಎಲ್ಲರೂ ಯಮನ ಅತಿಥಿಗಳಾಗ್ತಾರೆ ಅಂತ ಹೇಳಿ ಅನುಗ್ರಹವನ್ನ ಮಾಡಿದಂತಹ ಒಂದು ಕಥೆ ನಮ್ಮ ಅವರ ಚರಿತ್ರೆಯಲ್ಲಿ ನಾವು ಕಾಣುವಂಥದ್ದು. ಹೀಗೆ ವಾದಿರಾಜ ಸ್ವಾಮಿಗಳವರ ಮಹಿಮೆ ಅಪೂರ್ವವಾಗಿರುವಂಥದ್ದು, ಯಾವ್ದು ಹೇಳಲಿ ಯಾವ್ದು ಬಿಡ್ಲಿ ಅನ್ನೋ ಹಾಗಿದೆ. ಹಾಗೆ ಅವರ ಚರಿತ್ರೆಯಲ್ಲಿ ಕಾಣುವಂಥದ್ದು. ನೂರಾರು ಪದಪದ್ಯ ಸುಳಾದಿಗಳನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಹೇಳ್ತಾರೆ ವಿಶೇಷವಾಗಿ ಅವರ ಚರಿತ್ರೆಯಲ್ಲಿ ನಾವು ಕಾಣುವಂಥದ್ದು, ಭಗವಂತನ ವಿಶೇಷವಾದ ಅನುಗ್ರಹವನ್ನ ಪಡೆದಂಥವ್ರು. ಹರಿಯ ಭಜನೆ ಮಾಡೋ ನಿರಂತರ, ಪರಗತಿಗೆ ಇದು ನಿರ್ಧಾರ ನೋಡು ಅಂತ ಹೇಳಿ ಸಂದೇಶವನ್ನ ಕೊಟ್ಟಿರಂಥವ್ರು. ಹರಿನಾಮಕ್ಕೆ ಹರಿದಾಸರು ಕರಗುವರಲ್ಲದೆ ನರಕ ಭಾಜನರು ಅಲ್ಪಮೂಢರು ಕರಗುವರೇ. ಗುರು ಹಿರಿಯರಿಗೆ ದೊಡ್ಡವರಿಗೆ ನಮಸ್ಕಾರ ಮಾಡಲಿಲ್ಲ ಅಂದ್ರೆ ಹರಿಭಕುತಿ ಸೊರಗುವುದೇ. ಕೆರಹುತಿಂಬ ನಾಯಿಗೆ ತುಪ್ಪ ಸಕ್ಕರೆ ಸೊಗಸುವುದೇ. ಚಂದ್ರ ಕಿರಣಕ್ಕೆ ಚಂದ್ರಕಾಂತ ಒಸರುವುದಲ್ಲದೆ ಬೇರೆ ಯಾರು ಒರೆಸಲಿಕ್ಕೆ ಸಾಧ್ಯ? ಹೀಗೆ ಅಪೂರ್ವವಾಗಿರುವಂತಹ ಸಂದೇಶಗಳನ್ನ ಜಗತ್ತಿಗೆ ನೀಡಿದಂಥವರು. ಕೃಷ್ಣ ಪರಮಾತ್ಮನ ಸ್ತೋತ್ರವನ್ನ ಮಾಡುತ್ತಾರೆ. ಕಂದ ಬಾರೆಂದರೆ ನಂದನಿಗೊಳ್ಳಿದಿಹ, ಕುಂದು ಕೊರತೆ ಬಂದರೆ ನೊಂದುಕೊಳ್ಳನು. ಇಂದಿರೆಯ ರಸ ಮುಕುಂದನೆ ಮುಕುತಿಯ ನಂದವನಿವ ದೇವಾ, ಆನಂದವನೀವ ದೇವಾ. ಸಂದೇಹವಿಲ್ಲದೆ ಬಂದೆ ಮನದಿ ಗೋವಿಂದನ ನೆನೆವ ಗಜೇಂದ್ರನಿಗೊಲಿದ. ಉಪೇಂದ್ರನ ಶುಭ ಗುಣ ಸಾಂದ್ರನ ಯದುಕುಲ ಚಂದ್ರನ ವಂದಿಸಿರೋ ಮನವೇ. ನಾರಾಯಣನ ನೆನೆ, ನಾರಾಯಣನ ನೆನೆ ಮನವೇ, ನಾರಾಯಣನ ನೆನೆ. ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ, ಕೃಷ್ಣ ಪರಮಾತ್ಮನ ಮಹಾಮಹಿಮೆಯನ್ನ ಹಲವಾರು ಪದ್ಯಗಳಲ್ಲಿ, ಸುಳಾದಿಗಳಲ್ಲಿ, ಶ್ಲೋಕಗಳಲ್ಲಿ, ಗ್ರಂಥಗಳಲ್ಲಿ ವರ್ಣನೆ ಮಾಡಿದಂತಹ ಕೀರ್ತಿ ನಮ್ಮ ವಾದರಾಜ ಸ್ವಾಮಿಗಳವರದು. ಕೃಷ್ಣಾಷ್ಟಕದಲ್ಲಿ ಒಂದು ಮಾತು ಹೇಳ್ತಾರೆ, ಹೈಮ ಕಿಂಕಿಣಿ ಮಾಲಿಕಾ ರಸನಾಂಚಿತಂ ತಮ ವಂಚಿತಂ, ಕಮ್ರ ಕಾಂಚನ ವಸ್ತ್ರ ಚಿತ್ರ ಕಠಿಂಘನ ಪ್ರಭಯಾಘನಂ, ನಮ್ರನಾಗಕರೋಪಮೋರುವನಾಮಯಂ ಶುಭಧೀಮಯಂ, ನೌಮ್ಯಹಂಬರ ರೌಪ್ಯ ಪೀಠ ಕೃತಾಲಯಂ ಹರಿಮಾಲಯಂ. ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ, ಲೀಲಯಾದೃತ ಭೋದರಾಂಬುದು ಭೋದರ ಸ್ವಜನೋದರ. ಮಧ್ವಮಾನಸ ಪದ್ಮಭಾನುಸ ಸಂಸ್ಮರ ಪ್ರತಿ ಸಂಸ್ಮರ, ಸಿದ್ಧ ನಿರ್ಮಲ ಶೀತಕಾಂತಿಲ ಸನ್ಮುಖಂ ಕರುಣೋನ್ಮುಖಂ.
ರಥ್ಯಕಂಬು ಸಮಾನ ಕಂದರಮಕ್ಷಯಂ ದುರಿತಕ್ಷಯಂ ಸಿದ್ಧ ಸಂಸ್ಕೃತ ರೌಪ್ಯ ಪೀಠ ಕೃತಾಲಯಂ ಹರಿಮಾಲಯಂ ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ. ಕಮಲಾಲಯ, ಅವನನ್ನೇ ಪಾಲನೆ ಮಾಡುವಂಥವನು ಭಗವಂತ. ಅಂತಹ ಮಹಾಮಹಿಮಾ ಕೂಡದಿಂದ ಕೂಡಿರುವಂತಹ ಕೃಷ್ಣ ಪರಮಾತ್ಮ ಲೀಲಯಾಧೃತ ಭೋದರಾಂಬುರು ಭೋದರ ಸ್ವಜನೋದರ, ಹೀಗೆ ಅಪೂರ್ವವಾಗಿರುವಂತಹ ಮಹಾಮಹಿಮೆಯನ್ನ ತೋರಿದಂತಹ ವಾದರಾಜ ಸ್ವಾಮಿಗಳವರು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ಎಲ್ಲರಿಗೆ ಆಶೀರ್ವಾದವನ್ನ ಮಾಡಿ ಭಗವಂತನ ಆಜ್ಞೆಯಂತೆ ಇವತ್ತು ನಾವು ಕಾಣುವಂತಹ ಸೋದೆಯಲ್ಲಿ ಅವರು ವೃಂದಾವನ ಪ್ರವೇಶವನ್ನ ಮಾಡ್ತಾರೆ. ವೃಂದಾವನ ಪ್ರವೇಶವನ್ನ ಮಾಡಿದ ಮೇಲೂ ಇವತ್ತೂ ನಾನು ಮೊದಲಿಗೆ ಹೇಳದ ಹಾಗೆ ಅಪೂರ್ವವಾಗಿರುವಂತಹ ಮಹಿಮೆಯನ್ನ ನಮಗೆ ತೋರಿಸಿದಂಥವರು. ಅಂತಹ ವಾದರಾಜ ಸ್ವಾಮಿಗಳವರ ಆರಾಧನಾ ನಿಮಿತ್ತ ಅವರು